ದುಷ್ಟ ಜನಗಳು ಯಾವತ್ತೂ ಒಂದೇ ರೀತಿ ಕೆಟ್ಟ ಬುದ್ಧಿ ತೋರಿಸ್ತಾರೆ. ರಕ್ತದಲ್ಲೇ ಬಂದಿರುವಂತಹ ಅವರ ಗುಣವನ್ನು ಅವರು ಯಾವತ್ತೂ ಅದನ್ನು ಬಿಟ್ಕೊಡಲ್ಲ. ಭಾರತದ ವಿರುದ್ಧ ಈಗ ದುಷ್ಟತನ ತೋರಿಸ್ತಾ ಇರೋವಂಥದ್ದು ಪಾಕಿಸ್ತಾನ. ಇದೇ ಪಾಕಿಸ್ತಾನದ ತಮ್ಮ ಬಾಂಗ್ಲಾದೇಶ ಕೂಡ ಈಗ ಭಾರತದ ವಿರುದ್ಧ ಒಂದು ಷಡ್ಯಂತ್ರ ಮಾಡ್ತಾನೆ ಇದೆ. ಈ ಎರಡೂ ದೇಶಗಳು 53 ವರ್ಷದ ಬಳಿಕ ಮತ್ತೆ ಒಂದಾಗ್ತಾ ಇದೆ. ಒಂದಾಗ್ತಿರೋದರ ಜೊತೆಗೆ ಭಾರತಕ್ಕೂ ಕೂಡ ಒಂದು ದೊಡ್ಡ ಆಘಾತವನ್ನೇ ಅದು ಕೊಡ್ತಾ ಇದೆ. ಅದಕ್ಕಾಗಿ ಒಂದು ಪ್ಲಾನ್ ಕೂಡ ಮಾಡ್ಕೊಂಡ ಇದೆ. ಆ ಪ್ಲಾನ್ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿ. ಬಾಂಗ್ಲಾದೇಶ ಹಾಗೆ ಪಾಕಿಸ್ತಾನ ಎರಡೂ ಕೂಡ ಅಣ್ಣ ತಮ್ಮಂದಿರು. ಇಲ್ಲಿ ಭಾರತ ವಿಭಜನೆ ಬಳಿಕ ಪೂರ್ವ ಪಾಕಿಸ್ತಾನ ಅಂತ ಆಯಿತು, ಹಾಗೆ ಪಶ್ಚಿಮ ಪಾಕಿಸ್ತಾನ ಅಂತ ಉದಯ ಆಯಿತು. 1971ರಲ್ಲಿ ಇದೇ ಪೂರ್ವ ಪಾಕಿಸ್ತಾನದಲ್ಲಿ ಯುದ್ಧ ನಡೆದು ವಿಮೋಚನೆ ಪಡೀತು. ಅದೇ ಇವತ್ತಿನ ಬಾಂಗ್ಲಾದೇಶ. 1971ರ ವಿಮೋಚನಾ ಯುದ್ಧದ ನಂತರ ಎರಡೂ ದೇಶಗಳು ಬದ್ಧ ವೈರಿಗಳಾಗಿದ್ವು. ಅಂದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಬದ್ಧ ವೈರಿಗಳಾಗಿದ್ದವು. ಆದರೆ ಅವೆರಡೂ ದೇಶಗಳು ಈಗ ಮತ್ತೆ ಆಪ್ತ ಮಿತ್ರರಾಗ್ತಾ ಇದ್ದಾವೆ. ಯಾಕಂದರೆ 53 ವರ್ಷದ ಬಳಿಕ ಇದೇ ಮೊದಲ ಬಾರಿ ಪಾಕಿಸ್ತಾನ ಬಾಂಗ್ಲಾದೇಶದ ನಡುವೆ ಒಂದು ನೇರ ಸಮುದ್ರ ವ್ಯಾಪಾರ ಇಲ್ಲಿ ಶುರುವಾಗ್ತಾ ಇದೆ. ಪಾಕಿಸ್ತಾನದ ಮೊದಲ ಸರಕು ಹಡಗು ಕಳೆದ ವಾರ ಬಾಂಗ್ಲಾದೇಶದ ಚಿತ್ತಗಾಂಗ್ ಬಂದರಿಗೆ ಬಂದಿದೆ. ಇದು ಎರಡೂ ದೇಶಗಳ ಸಂಬಂಧ ಸುಧಾರಿಸ್ತಿದೆ ಅನ್ನೋದಕ್ಕೆ ಉದಾಹರಣೆ. ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರ ಪದಚ್ಯುತಿ ಬಳಿಕವೇ ಇಷ್ಟೆಲ್ಲ ಮಹತ್ವದ ಬೆಳವಣಿಗೆ ನಡೀತಿರೋದನ್ನು ನಾವಿಲ್ಲಿ ಗಮನಿಸಬೇಕು. ಬಾಂಗ್ಲಾದ ಪ್ರಧಾನಿಯಾಗಿರುವಂತಹ ಮೊಹಮ್ಮದ್ ಯೂನಸ್ ಅವರು ಕಳೆದ ಸೆಪ್ಟೆಂಬರ್ನಲ್ಲಿ ನ್ಯೂಯಾರ್ಕ್ಗೆ ಹೋಗಿರ್ತಾರೆ. ಅಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ. ಆಗ ಎರಡೂ ದೇಶಗಳ ನಡುವೆ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಬೇಕು ಅಂತ ಅವರು ಚರ್ಚೆ ನಡೆಸ್ತಾರೆ. ಬಾಂಗ್ಲಾದೇಶ ಹಾಗೆ ಪಾಕಿಸ್ತಾನ ದೇಶ ಎರಡೂ ದೇಶಗಳ ನಡುವೆ ಒಂದು ಹೊಸ ಅಧ್ಯಾಯ ಶುರು ಮಾಡುತ್ತೆ ಅಂತ ಆಗ ಅವರು ಒತ್ತಿ ಹೇಳಿರ್ತಾರೆ. ಈಗ ಪಾಕಿಸ್ತಾನದ ವ್ಯಾಪಾರಿ ಹಡಗೊಂದು ಬಾಂಗ್ಲಾದೇಶಕ್ಕೆ ಮೊದಲ ಬಾರಿ ಬಂದಿದೆ. ಎರಡೂ ದೇಶಗಳ ನಡುವೆ ಉತ್ತಮ ಬಾಂಧವ್ಯ ಇಲ್ಲಿ ಬೆಳೀತಾ ಇದೆ. 1971ರ ವಿಮೋಚನಾ ಯುದ್ಧ ಆದಮೇಲೆ ಇದೇ ಮೊದಲ ಬಾರಿ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನದಿಂದ ಒಂದು ನೇರವಾಗಿ ಸರಕು ಸಾಗಣೆ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ 1971ರಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶ ಅಂತ ಡಿವೈಡ್ ಆದಮೇಲೆ ಎರಡೂ ದೇಶಗಳ ನಡುವೆ ನೇರವಾಗಿ ಸರಕು ವ್ಯಾಪಾರ ಇರಲಿಲ್ಲ. ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ಸರಕುಗಳನ್ನು ಕಳಿಸ್ಬೇಕು ಅಂತಂದರೆ ಶ್ರೀಲಂಕಾದ ಮೂಲಕ, ಸಿಂಗಾಪುರದ ಮೂಲಕ ಅಥವಾ ಮಲೇಷ್ಯಾದಂತಹ ಮೂರನೇ ದೇಶದ ಮೂಲಕ ಹಡಗಿನಲ್ಲಿ ಸಾಗಿಸಬೇಕಾಗಿತ್ತು. ಆದರೆ ಉಭಯ ದೇಶಗಳ ನಡುವೆ ಇದೇ ಮೊದಲ ಬಾರಿ ಇಲ್ಲೊಂದು ಸರಕು ವ್ಯಾಪಾರ ಶುರುವಾಗಿರೋದು ಇಲ್ಲಿ ಅಚ್ಚರಿ ಮೂಡಿಸಿದೆ. ಮತ್ತೊಂದು ಕಡೆಗೆ ಬಾಂಗ್ಲಾ ಮತ್ತು ಪಾಕಿಸ್ತಾನ ನಡುವಿನ ನೇರ ವ್ಯಾಪಾರ ಇಲ್ಲಿ ಭಾರತಕ್ಕೂ ಕೂಡ ಸಮಸ್ಯೆ ತಂದೊಡ್ಡುತ್ತೆ ಅನ್ನೋಂಥ ಒಂದು ಆತಂಕ ಶುರುವಾಗಿದೆ. ಈ ಬಾರಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ಹಡಗಿನ ಮೂಲಕ ಬಂದಿದ್ದು ಜವಳಿ ಹಾಗೆ ಸೆರಾಮಿಕ್ ಕೈಗಾರಿಕೆಗಳಿಗೆ ಬೇಕಾದಂತಹ ಕಚ್ಚಾ ವಸ್ತುಗಳು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಆತಂಕ ಇರೋದು ಇಲ್ಲೇ. ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ಏನೇನೆಲ್ಲ ಬರ್ತಿರ್ಬೋದು ಅನ್ನೋದೇ ಇಲ್ಲಿ ಅಚ್ಚರಿ ಮತ್ತು ಆಘಾತಕ್ಕೆ ಕಾರಣ. ಪಾಕಿಸ್ತಾನದಿಂದ ಬಾಂಗ್ಲಾಕ್ಕೆ ಹಡಗು ಬಂದರೆ ಭಾರತಕ್ಕೆ ಯಾಕೆ ಟೆನ್ಷನ್ ಅನ್ನೋದನ್ನು ವಿವರಿಸ್ತೀನಿ. ಅದಕ್ಕೂ ಮೊದಲು 1971ರಲ್ಲಿ ಏನಾಗಿತ್ತು ಅನ್ನೋದನ್ನು ಈಗ ಹೇಳ್ಬಿಡ್ತೀನಿ. 1947ರಿಂದ 1971ರವರೆಗೂ ಬಾಂಗ್ಲಾದೇಶ ಪಾಕಿಸ್ತಾನದ ಪೂರ್ವ ಭಾಗ ಆಗಿತ್ತು. ಅದನ್ನು ಪೂರ್ವ ಪಾಕಿಸ್ತಾನ ಅಂತ ಕರೀತಾ ಇದ್ರು. 1949ರಿಂದಲೂ ಕೂಡ ಆ ಪೂರ್ವ ಪಾಕಿಸ್ತಾನವನ್ನು ಪ್ರತ್ಯೇಕ ದೇಶ ಮಾಡಬೇಕು, ಅಂದರೆ ಬಾಂಗ್ಲಾದೇಶ ಮಾಡಬೇಕು ಅಂತ ಒಂದು ಕೂಗಿ ಕೇಳಿ ಬರ್ತಾ ಇತ್ತು. ಅದಕ್ಕೆ ಅಂತಲೇ ಅಲ್ಲಿ ಅವಾಮಿ ಲೀಗ್ ಅನ್ನೋ ಒಂದು ಸಂಘಟನೆ ಹುಟ್ಕೊಳ್ತು. ಬಾಂಗ್ಲಾದೇಶಕ್ಕಾಗಿ ಅವರು ಹೋರಾಟ ಕೂಡ ನಡೆಸ್ತಾ ಇದ್ರು. 1970ರಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಎಲೆಕ್ಷನ್ ನಡೀತು. ಆಗ ಅವಾಮಿ ಲೀಗ್ ಸಂಘಟನೆ ಅಲ್ಲಿ ಪ್ರಚಂಡ ಜಯಬೇರಿ ಬಾರಿಸ್ತು. ಯಾವಾಗ ಅವಾಮಿ ಲೀಗ್ ಬಾಂಗ್ಲಾದೇಶ ಅಂದರೆ ಆವತ್ತಿನ ಪೂರ್ವ ಪಾಕಿಸ್ತಾನದಲ್ಲಿ ಜಯ ಸಾಧಿಸ್ತೋ, ಇದನ್ನು ಪಶ್ಚಿಮ ಪಾಕಿಸ್ತಾನ ಒಪ್ಕೊಳ್ಳೋಕ್ಕೆ ಸಿದ್ಧ ಇರಲಿಲ್ಲ. ಅಲ್ಲಿನ ಸೇನಾ ಜನರಲ್ ಪೂರ್ವ ಪಾಕಿಸ್ತಾನಕ್ಕೆ ಸೇನೆಯನ್ನು ನುಗ್ಗಿಸ್ತ. ಪೂರ್ವ ಪಾಕಿಸ್ತಾನಕ್ಕೆ ನುಗ್ಗಿದಂತಹ ಪಶ್ಚಿಮ ಪಾಕಿಸ್ತಾನದ ಸೇನಾಪಡೆ ಅಲ್ಲಿನ ಜನರ ಮೇಲೆ ಅತ್ಯಾಚಾರ, ಕೊಲೆ, ಸುಲಿಗೆ ಮಾಡ್ತಾಯಿದ್ರು. ಇದರಿಂದ ಸುಮಾರು 30 ಲಕ್ಷ ಜನ ಅಲ್ಲಿ ಜೀವ ಕಳ್ಕೊಂಡ್ರು. ಸಾವಿರಾರು ಜನ ಚಿತ್ರಹಿಂಸೆ ಅನುಭವಿಸಿದ್ರು. ಈ ವೇಳೆ ಪೂರ್ವ ಪಾಕಿಸ್ತಾನದಲ್ಲಿ ಪಾಕ್ ಸೇನೆ ಮಾಡ್ತಿದ್ದಂತಹ ಕೃತ್ಯವನ್ನು ಭಾರತ ಕೂಡ ವಿರೋಧಿಸ್ತು. ಬಾಂಗ್ಲಾದೇಶಕ್ಕೆ ಭಾರತ ಕೂಡ ಸಪೋರ್ಟ್ ಕೊಡ್ತು. ಬಾಂಗ್ಲಾದೇಶ ವಿಮೋಚನೆಗೆ ಇಲ್ಲಿ ಭಾರತ ಬೆಂಬಲ ಕೊಡ್ತು.
ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಯೂಬ್ ಖಾನ್ಗೆ ಆಗ ಹಿನ್ನಡೆ ಆಯಿತು. 1971 ಡಿಸೆಂಬರ್ 3ನೇ ತಾರೀಕು ಪೂರ್ವ ಪಾಕಿಸ್ತಾನದ ಜನರನ್ನು ರಕ್ಷಿಸೋಕೆ ಅಂತಲೇ ಭಾರತೀಯ ಸೇನೆ ಬಾಂಗ್ಲಾದೊಳಕ್ಕೆ ನುಗ್ತು. ಪಶ್ಚಿಮ ಪಾಕಿಸ್ತಾನದ ಸೈನಿಕರನ್ನು ಹೊಡೆದೋಡಿಸಿ ಬಾಂಗ್ಲಾ ವಿಮೋಚನೆಗೆ ಭಾರತ ಇಲ್ಲಿ ನೆರವಾಯಿತು. ಕಡೆಗೆ 1971 ಬಾಂಗ್ಲಾದೇಶ ಇಲ್ಲಿ ಉದಯ ಆಯಿತು. 1972 ಶೇಖ್ ಮುಜೀಬುರ್ ರೆಹಮಾನ್ ಬಾಂಗ್ಲಾದೇಶದ ಮೊದಲ ಪ್ರಧಾನಿ ಆದರು. ಬಾಂಗ್ಲಾ ಬಂಧು ಅಂತ ಅವ್ರನ್ನ ಕರಿತೀವಿ. ಇದಾದ 3 ವರ್ಷಕ್ಕೆ ಅಂದರೆ 1975 ಬಾಂಗ್ಲಾದಲ್ಲಿ ಒಂದು ಗಲಭೆ ಆಯಿತು, ದಂಗೆ ಶುರುವಾಯಿತು. ಮತ್ತೆ ಶೇಖ್ ಮುಜೀಬುರ್ ರೆಹಮಾನ್ ಅವರ ಹತ್ಯೆ ಕೂಡ ಆಗೋಯಿತು. ಮುಜೀಬುರ್ ರೆಹಮಾನ್ ಅವರ ಕುಟುಂಬಸ್ಥರನ್ನೆಲ್ಲ ದುಷ್ಕರ್ಮಿಗಳು ಕೊಂದು ಹಾಕಿಬಿಟ್ರು. ಆದರೆ ಈ ದುರಂತದಲ್ಲಿ ಶೇಖ್ ಮುಜೀಬುರ್ ರೆಹಮಾನ್ ಅವರ ಮಗಳು ಮಾತ್ರ ಬದುಕುಳಿದ್ರು. ಆ ಮಗಳೇ ಇಷ್ಟು ದಿನ ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದಂತಹ ಶೇಖ್ ಹಸೀನಾ. 1975 ಮುಜೀಬುರ್ ರೆಹಮಾನ್ ಹತ್ಯೆ ಟೈಮಲ್ಲಿ ಶೇಖ್ ಹಸೀನಾ ಅವರು ವಿದೇಶ ಪ್ರವಾಸದಲ್ಲಿದ್ದರು. ಹೀಗಾಗಿ ಅವರು ಮಾತ್ರ ಬದುಕುಳ್ಕೊಂಡ್ರು. ಅದಾದಮೇಲೆ ಕೆಲ ಕಾಲ ಶೇಖ್ ಹಸೀನಾ ಅವರು ಭಾರತದಲ್ಲಿ ಬಂದರು. ಭಾರತದಲ್ಲೇ ಇದ್ದುಕೊಂಡು ಅವರ ಜೀವ ಉಳಿಸ್ಕೊಂಡ್ರು. ಮತ್ತೆ ಬಾಂಗ್ಲಾದೇಶಕ್ಕೆ ಮರಳಿದ್ರು. ಅಲ್ಲಿ ಪರಿಸ್ಥಿತಿ ಎಲ್ಲ ಶಾಂತ ಆದಮೇಲೆ ಬಾಂಗ್ಲಾದೇಶಕ್ಕೆ ಮರಳಿದ್ರು. ಮುಂದಿನ ದಿನಗಳಲ್ಲಿ ಅವಾಮಿ ಲೀಗನ್ನು ಕೂಡ ಶೇಖ್ ಹಸೀನಾ ಅವರು ಮುಂದುವರಿಸ್ತಾರೆ. 1996 2001 ಕೂಡ ಶೇಖ್ ಹಸೀನಾ ಅವರು ಬಾಂಗ್ಲಾ ಪ್ರಧಾನಿ ಆಗ್ತಾರೆ. ಅದಾದಮೇಲೆ 2009 2014 ಕೂಡ 15 ವರ್ಷ ಬಾಂಗ್ಲಾದೇಶದ ಪ್ರಧಾನಿ ಕೂಡ ಆಗ್ತಾರೆ. 1971 ಯುದ್ಧದಲ್ಲಿ ಅಪರಾಧ ಎಸಗಿದ್ದಂತಹ ರಜಾಕಾರರ ವಿರುದ್ಧ ಕೂಡ ತಾವು ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ಶೇಖ್ ಹಸೀನಾ ಅವರು ನಿರ್ದಾಕ್ಷಿಣ್ಯ ಕ್ರಮವನ್ನು ಜರುಗಿಸಿದ್ರು. ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಶೇಖ್ ಹಸೀನಾ ಅವರ ತಂದೆ ಮುಜೀಬುರ್ ರೆಹಮಾನ್ ಅವರಿಗೆ ಬಾಂಗ್ಲಾ ವಿಮೋಚನೆ ಸಪೋರ್ಟ್ ಮಾಡಿದ್ದು ಇದೇ ಭಾರತ ದೇಶ. 1975 ಮುಜೀಬುರ್ ಹತ್ಯೆ ಬಳಿಕ ಅವ್ರ ಮಗಳು ಶೇಖ್ ಹಸೀನಾಗೆ ಭಾರತದಲ್ಲಿ ಉಳಿದುಕೊಳ್ಳೋಕ್ಕೆ ಜಾಗ ಕೊಡಲಾಯಿತು. ಭಾರತನೇ ಶೇಖ್ ಹಸೀನಾ ಅವರನ್ನು ರಕ್ಷಣೆ ಮಾಡ್ತು. ಈಗ ಕೂಡ ಬಾಂಗ್ಲಾದೇಶದಲ್ಲಿ ಮತ್ತೆ ಗಲಭೆ ಆಗ್ತಾ ಇದೆ. ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದು ಜೀವ ಉಳಿಸ್ಕೊಂಡಿದ್ದಾರೆ. ಇಲ್ಲಿ ಶೇಖ್ ಹಸೀನಾ ಅವರು ಭಾರತದ ಜೊತೆ ಉತ್ತಮ ಸಂಬಂಧವನ್ನು ಇಟ್ಕೊಂಡಿರೋದು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಆದರೆ ಶೇಖ್ ಹಸೀನಾ ಇಲ್ಲದ ಬಾಂಗ್ಲಾದೇಶದಲ್ಲಿ ಮಾತ್ರ ಈಗ ಮತ್ತೆ ಅರಾಜಕತೆ ಜೋರಾಗಿದೆ. ಮೊಹಮ್ಮದ್ ಯೂನಸ್ ಸರ್ಕಾರ ಬಂದ ಮೇಲೆ ಮತ್ತೆ 53 ವರ್ಷದ ಬಳಿಕ ಅದೇ ಪಾಕಿಸ್ತಾನದ ಜೊತೆ ಅವರು ಕೈ ಜೋಡಿಸಿದ್ದಾರೆ. ಈಗ ಪಾಕಿಸ್ತಾನ ಹಾಗೆ ಬಾಂಗ್ಲಾದೇಶದ ಜೊತೆ ವ್ಯಾಪಾರ ನಡೆಸ್ತಿರೋದ್ರಿಂದ ಭಾರತಕ್ಕೆ ಏನು ತೊಂದರೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗಾಗಲೇ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನ ಇಲ್ಲಿ ಗಡಿ ಭಯೋತ್ಪಾದನೆ ನಡೆಸ್ತಾ ಇದೆ. ಈಗ ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ಈ ಪಾಕಿಸ್ತಾನ ಅನ್ನೋದು ಹಿಡಿತ ಸಾಧಿಸ್ಬೋದು. ಆಗ ಭಾರತದ ಈಶಾನ್ಯ ರಾಜ್ಯಗಳು ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳನ್ನು ನಡೆಸೋಕ್ಕೆ ಕಾರಣ ಆಗ್ಬೋದು. ಇತ್ತ ಅರುಣಾಚಲ ಪ್ರದೇಶ ನಂದೆ ಅಂತ ಅಲ್ಲಿ ಚೀನಾ ಕೂಡ ಹೇಳ್ತಾ ಇದೆ. ಇದೇ ಚೀನಾ ಇನ್ನು ಮುಂದೆ ಬಾಂಗ್ಲಾದೇಶದ ಮೂಲಕವೇ ಕೂಡ ಭಾರತಕ್ಕೆ ನುಸುಳುವಂಥ ಒಂದು ಆತಂಕ ಕೂಡ ಇದ್ದೇ ಇದೆ. ಈಗ ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ಒಂದು ಸರಕು ಸಾಗಣೆ ಹಡಗೇನೋ ಬಂತು. ಆದರೆ ಅದರಲ್ಲಿ ಏನೇನಿದೆಯೋ ಗೊತ್ತಿಲ್ಲ. ಯಾಕಂದರೆ ಈ ಹಿಂದೆ 2004 ಚಿತ್ತಗಾಂಗ್ಗೆ ಒಂದು ಹಡಗು ಬಂದಿತ್ತು. ಆ ಹಡಗಿನಲ್ಲಿ ಸುಮಾರು $7 ಶತಕೋಟಿ ಮೌಲ್ಯದ ಒಂದಿಷ್ಟು ಮದ್ದುಗುಂಡುಗಳಿದ್ವು. ಇದೆಲ್ಲ ಚೀನಾ ನಿರ್ಮಿತವಾದ್ದು. ಈ ಘಟನೆ ಆದಮೇಲೆ ಭಾರತ ಕೂಡ ಅಲರ್ಟ್ ಆಯಿತು. ಚಿತ್ತಗಾಂಗ್ ಮತ್ತು ಮೊಂಗ್ಲಾ ಅನ್ನೋ ಬಂದರು ಪ್ರದೇಶದಲ್ಲಿ ಭಾರತೀಯ ಅಧಿಕಾರಿಗಳು ಕೂಡ ಅಲ್ಲಿ ಒಂದು ಹದ್ದಿನ ಗಣ್ಣಿಟ್ಟಿದ್ರು, ಎಲ್ಲವನ್ನು ಗಮನಿಸ್ತಾ ಇದ್ರು. ಕಳೆದ ವರ್ಷವಷ್ಟೇ ಈ ಒಂದು ಮೊಂಗ್ಲಾ ಬಂದರಿನಲ್ಲಿ ಟರ್ಮಿನಲ್ ಕಾರ್ಯಾಚರಣೆಯ ಹಕ್ಕನ್ನು ಕೂಡ ಭಾರತ ಪಡ್ಕೊಂಡಿತ್ತು. ಆದರೆ ಈಗ ಪಾಕಿಸ್ತಾನಕ್ಕೆ ಚಿತ್ತಗಾಂಗ್ ಬಂದರಿಗೆ ನೇರ ಪ್ರವೇಶ ಹೊಂದುವಂತಹ ಒಂದು ಅವಕಾಶ ಇದೆ. ಅಲ್ಲದೆ ಚಿತ್ತಗಾಂಗ್ ಬಂದರು ಮಯನ್ಮಾರ್ಗೂ ಕೂಡ ಹತ್ತಿರ ಇದೆ. ಇದರಿಂದ ಭಾರತದ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮ ಬೀಳುವಂತಹ ಸಾಧ್ಯತೆ ಇದ್ದೇ ಇದೆ. ಪಾಕಿಸ್ತಾನದಿಂದ ಭಯೋತ್ಪಾದನೆಗೆ ಬೇಕಾದಂತಹ ಎಲ್ಲ ಮದ್ದುಗುಂಡುಗಳು ಕೂಡ ಇನ್ಮುಂದೆ ಬಾಂಗ್ಲಾದೇಶಕ್ಕೆ ಸೇರುವಂತಹ ಸಾಧ್ಯತೆ ಇದೆ. ಇನ್ನೊಂದು ಆತಂಕದ ವಿಚಾರ ಏನಂತಂದರೆ, ಕಳೆದ ವಾರ ಪಾಕಿಸ್ತಾನದಿಂದ ಏನೊಂದು ಹಡಗು ಬಾಂಗ್ಲಾದೇಶಕ್ಕೆ ಬಂತು, ಚಿತ್ತಗಾಂಗ್ ಬಂದರಿಗೆ ಬಂತು. ಆ ಹಡಗಿನಲ್ಲಿ ಮೊದಲು ಒಂದು 40 ಅಡಿಯಷ್ಟು ಎತ್ತರದ ಕಂಟೈನರ್ಗಳಿದ್ವಂತೆ. ಅದನ್ನು ಮೊದಲು ಅವರು ಹೊರಗಡೆ ತೆಕ್ಕೊಂಡ್ರಂತೆ. ಆದರೆ ಈ ಕಂಟೈನರ್ ತೆಗಿಬೇಕಾದ್ರೆ ಭಾರೀ ಪೊಲೀಸ್ ಬಂದೋಬಸ್ತಲ್ಲಿತ್ತಂತೆ. ಭಾರೀ ಭದ್ರತೆಯಲ್ಲಿ ಆ ಕಂಟೈನರ್ಗಳನ್ನು ಸಾಗಿಸಿದ್ರಂತೆ. ಮೊದಲೇ ಹೇಳಿದಂತೆ ಆ ಹಡಗಿನಲ್ಲಿದ್ದಿದ್ದು ಜವಳಿ ವಸ್ತುಗಳು ಅಂತ ಹೇಳಿದರು. ಹಾಗಾದರೆ ಆ ಕಂಟೈನರ್ಗೆ ಮಾತ್ರ ಯಾಕೆ ಬಾಂಗ್ಲಾದೇಶ ಅಷ್ಟೊಂದು ಸರ್ಪಗಾವಲು ಹಾಕಿ ಕೊಂಡೊಯ್ದರು ಅನ್ನೋದನ್ನು ನಾವಿಲ್ಲಿ ಗಮನಿಸಲೇಬೇಕು. ಬರೀ ಜವಳಿ ವಸ್ತುಗಳೇ ಆಗಿದ್ದರೆ ಎಲ್ಲ ಕಂಟೈನರ್ಗಳ ರೀತಿಯೂ ಅದೊಂದು ಕಂಟೈನರ್ನು ತಗೊಂಡೋಗ್ಬೋದಿತ್ತು. ಆದರೆ ಆ ಒಂದೇ ಒಂದು ಕಂಟೈನರ್ಗೆ
ಭಾರಿ ಭದ್ರತೆಯನ್ನು ಕೊಟ್ಟು ಅವರು ಎತ್ಕೊಂಡು ಹೋಗಿದ್ದಾರೆ. ಆ ಕಂಟೈನರ್ನಲ್ಲೇ ಬಾಂಗ್ಲಾದೇಶಕ್ಕೆ ವೆಪನ್ಸ್ ಪೂರೈಕೆ ಆಗಿದೆ ಅನ್ನೋಂತಹ ಒಂದು ಸಾಧ್ಯತೆಗಳಿಲ್ಲಿದ್ದಾವೆ. ಇಷ್ಟು ದಿನ ಶೇಖ್ ಹಸೀನಾ ಅವರು ಭಾರತದ ಆಪ್ತರಾಗಿದ್ದರು. ಆದರೆ ಈಗ ಮೊಹಮ್ಮದ್ ಯೂನಿಸ್ ಪಾಕಿಸ್ತಾನದ ಕೈಗೊಂಬೆ ಆಗಿದ್ದಾರೆ. ಶೇಖ್ ಹಸೀನಾ ಪದಚ್ಯುತಿ ಬಳಿಕ ಬಾಂಗ್ಲಾದೇಶಕ್ಕೆ ಯುದ್ಧ ಸಾಮಗ್ರಿಗಳು ಸಿಗ್ತಾ ಇದ್ದಾವಂತೆ. ಬಾಂಗ್ಲಾದೇಶದಲ್ಲಿ ಎಲ್ಲಂದರಲ್ಲಿ ವೆಪನ್ಸ್ಗಳು ಸಿಗ್ತಾ ಇದ್ದಾವಂತೆ. ಬಾಂಗ್ಲಾದೇಶವೇ ಪಾಕಿಸ್ತಾನದಿಂದ 40,000 ಮದ್ದುಗುಂಡುಗಳನ್ನು, ಸ್ಫೋಟಕಗಳನ್ನು, 40 ಟನ್ನಷ್ಟು RDXನ್ನು ಕಳಿಸ್ಕೊಡಿ ಅಂತ ಅವರಿಗಾಗಲೇ ಮನವಿ ಮಾಡಿದ್ದಾರಂತೆ. ಇದರ ಜೊತೆಗೆ ಈಗ ಪಾಕಿಸ್ತಾನದ ಹಡಗಿನಲ್ಲಿ ಬಂದಂತಹ ಒಂದು ಕಂಟೈನರ್ ಮೂಲಕ ಬಾಂಗ್ಲಾದೇಶಕ್ಕೆ ಕೆಲವೊಂದಿಷ್ಟು ವೆಪನ್ಸ್ಗಳು ತಲುಪಿದೆ ಅಂತ ಹೇಳಲಾಗ್ತಿದೆ. ಇದು ಒಂದು ಹಡಗು ಏನೋ ಕಳೆದ ವಾರ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟೆಲ್ಲ ಹಡಗುಗಳು ಬರುತ್ತೋ, ಅದರಲ್ಲಿ ಇನ್ನೂ ಏನೆಲ್ಲ ಶಸ್ತ್ರಾಸ್ತ್ರಗಳು ಬರುತ್ತೋ ಅನ್ನೋಂತಹ ಒಂದು ಆತಂಕ ಕೂಡ ಇದೆ. ಇದೇ ಅಸ್ತ್ರಗಳನ್ನು ಬಳಸಿಕೊಂಡು ಈಗ ಬಾಂಗ್ಲಾದಿಂದಲೂ ಕೂಡ ಭಾರತದ ಮೇಲೆ ಉಗ್ರವಾದ ಗಡಿಯೊಳಕ್ಕೆ ನುಸುಳೋದು ಕೂಡ ಇಲ್ಲಿ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಪಾಕಿಸ್ತಾನ ಹಾಗೆ ಬಾಂಗ್ಲಾ ಸಂಬಂಧ ವೃದ್ಧಿಸಿದ್ದು ಮುಂದಿನ ದಿನಗಳಲ್ಲಿ ಉಗ್ರವಾದ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ, ಭಾರತಕ್ಕೆ ಇದು ಯಾವ ರೀತಿಯೆಲ್ಲ ಕಷ್ಟ ಆಗ್ಬೋದು, ಯಾವ ರೀತಿಯೆಲ್ಲ ತೊಂದರೆ ಆಗ್ಬೋದು, ಇವೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ ಟಿವಿ.